ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಒಂದು ಮಾತಿದೆ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರುವಂತಹ ಗಂಡನ ಬಿಟ್ಟು ಲವರ್ ಜೊತೆ ಓಡಿ ಹೋಗುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅಂಥದ್ದೇ ಒಂದು ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಲವರ್ಗಾಗಿ ಮನೆ ಬಿಟ್ಟು 3 ಮಕ್ಕಳ ತಾಯಿ ಓಡಿ ಹೋಗ್ಬಿಟ್ಟಿದ್ದಾಳೆ. ಇದು ಬನ್ನರ್ಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಹೆಂಡತಿಗಾಗಿ ಗಂಡ ಮತ್ತೊಂದು ಕಡೆ ಗೋಳಾಡ್ತಾ ಇದ್ದಾನೆ. ಆಕೆಗೆ 3 ಮಕ್ಕಳು, ಮತ್ತೊಂದು ಕಡೆ ಮಕ್ಕಳು ಕೂಡ ಪಾಪ ಅಮ್ಮ ಎಲ್ಲಿ ಅಂತ ಹುಡುಕಾಡ್ತಾ ಇದ್ದಾರೆ. ಬಸವನಪುರದ ಲೀಲಾವತಿ ಲೀಲೆಗೆ ಗಂಡ ಮತ್ತು ಆಕೆಯ ಮಕ್ಕಳು ಒಂದು ಕಡೆ ಪರದಾಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಬನ್ನರ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ಕಡೆ ದೂರು ದಾಖಲಾಗಿದೆ. 11 ವರ್ಷದ ಹಿಂದೆ ಲೀಲಾವತಿ ಮತ್ತು ಮಂಜುನಾಥ್ ಪ್ರೀತಿಸಿ ಮದುವೆ ಆಗ್ತಾರೆ. ದಂಪತಿಗೆ 2 ಗಂಡು ಹಾಗೂ 1 ಹೆಣ್ಣು ಮಗುವಿದೆ. ಮತ್ತೊಂದು ಕಡೆ ಲೀಲಾವತಿ ಠಾಣೆಗೆ ಬರ್ತಾಳೆ. ಆಕೆ ಬಂದ್ಬಿಟ್ಟು ಏನು ಹೇಳ್ತಾಳೆ, ನನಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ ಬೇಡ, ಸಪ್ತಪದಿ ತುಳಿದಿರುವ ಗಂಡ ಬೇಡ, ನಿನ್ನೆ ಮೊನ್ನೆ ಬಂದಿರುವ ಲವ್ವರೇ ನನಗೆ ಬೇಕು. ಆಕೆ ಮಾತು. ಆಕೆಗೆ 3 ಮಕ್ಕಳು ತಾಯಿ ಅವಳು. ಎಸ್, ಈಗೇನೀಗ ಸಾಕಷ್ಟು ಗೋಳಾಡ್ತಾ ಇದ್ದಾರೆ, ನೊಂದು ಬಿಟ್ಟಿದ್ದಾರೆ. ಆಕೆಯ ಪತಿ ಮಂಜುನಾಥ್ ಅವರೇ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಮಂಜುನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಮಂಜುನಾಥ್ ಅವರೇ, ಯಾಕೆ ಈ ಥರ ವಿರಸ ಆಯಿತು? ಸಂಸಾರ ಅಂದಮೇಲೆ ಇದ್ದೇ ಇರುತ್ತೆ ಸಹಜವಾಗಿ. ಎಲ್ಲರ ಮನೇಲೂ ಕೂಡ ಸಣ್ಣ ಪುಟ್ಟ ಗಲಾಟೆ ಘರ್ಷಣೆಗಳು ಇರ್ತವೆ. ಯಾಕೆ ನಿಮ್ಮನ್ನ ಬಿಟ್ಟು ಹೋದ್ರು, ಮಕ್ಕಳನ್ನೆಲ್ಲ ಬಿಟ್ಟು ಹೋದ್ರು ಅಂತ? ಸರ್, ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವಳು ಸರ್. ನನ್ನ ಬಂಗಾರ ಅವಳು, ನನ್ನ ಪ್ರೀತಿ ಅವಳು ಸರ್. ನನ್ನ ಹೆಂಡತಿ ಗುಂಡಾಗಿ ಚೆನ್ನಾಗ್ ಅವಳೆ, ಮುದ್ದಾಗ ಅನ್ಬಿಟ್ಟು ನನ್ನ ನೋಡಿ ನನ್ನ ಕೆಲ್ಸಕ್ಕೆ ಹೋದ್ಮೇಲೆ ಹಿಂಗ್ ಬಂದು ನನ್ನ ಹೆಂಡತಿನ ಪಟಾಯಿಸಿ ಇದು ಮಾಡಿ ಏನೋ ಮಾಡ್ಬಿಟ್ಟಿದ್ದಾರೆ ಸರ್. ಇವರು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಒಂದು ವಾರ ಭಾನುವಾರ ಹೋಗಿದ್ರು ನನ್ನ ಹೆಂಡತಿ. ಎಲ್ಲಾ ಸ್ಟೇಷನ್ ಅಲ್ಲಿ ಎಲ್ಲಾ ಕರೆದು ನನ್ ಮಾತಾಡಿಸಿದ್ರು. ನಾನು ಬಂದ್ಬಿಡು ಚಿನ್ನು ಬೇಡ ಅಂತ ಹೇಳ್ದೆ. ನನ್ ಮಕ್ಕಳು ಸರ್ ಹುಷಾರಿಲ್ಲ, ಮಲಗಿದ್ದಾರೆ. ಅವಳೇನೋ ಹೋಗ್ಬಿಡ್ಲಿ ಸರ್ ಒಂದ್ ಮಗುನ್ ತಗೊಂಡು. ಇವಾಗ ನನಗೆ ಇನ್ನೂ 2 ಮಕ್ಳಿದಾರೆ. ಅಮ್ಮ ಅಮ್ಮ ಅಂತಾರೆ ಸರ್. ಹುಷಾರಿಲ್ಲ ಸರ್ ಅವ್ರಿಗೆ. ಬರೀ ಅಮ್ಮನೇ ನೆನಪು ಬರ್ತೈತೆ ಸರ್. ಏನ್ ಸರ್ ಮಾಡೋದು ಹೇಳಿ ಸರ್. ಮಂಜುನಾಥ್ ಅವರೇ, ನಿಮಗೂ ಮತ್ತೆ ನಿಮ್ಮ ಪತ್ನಿ ನಡುವೆ ಏನಾದ್ರೂ ಮನಸ್ತಾಪಗಳು ಆಗ್ತಾ ಇದ್ವು ಆಗಾಗ ಅಂತ? ಸರ್ ಏನು ಇಲ್ಲ ಸರ್. ಅವ್ರು ಕೇಳಿದೆಲ್ಲ ಕೊಡ್ಸಿದೀನಿ, ಎಲ್ಲಾ ಇನ್ನೊಂದ್ ಮಾಡಿದೀನಿ. ಆಮೇಲೆ ಅಷ್ಟು ನೋಡಿ ಸರ್, ತಾಳಿನೂ ಬಿಚ್ಕೊಟ್ಟಿದ್ದಾಳೆ. ನಾನ್ ತಾಳಿ ಕಟ್ಟಿರೋ ಸರ್ ಇದು. ನಾನ್ ತಾಳಿ ಕಟ್ಟಿರೋದು ಇದು. ಅಲ್ಲ, ನಿಮ್ಮ ಪತ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ರ? ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ರ? ಮನೇಲೆ ಗೃಹಿಣಿ ಆಗಿದ್ರು ಅವರು? ಸರ್ ಎಲ್ಲೂ ಕಳ್ಸಿಲ್ಲ ಸರ್ ಅವಳನ್ನ. ಇದುವರೆಗೂ ನಾನು ಎಲ್ಲೂ ಕಳ್ಸಿಲ್ಲ ಅವಳನ್ನ ಕೆಲ್ಸಕ್ಕೆ. ಓಕೆ, ಈಗ ಅವ್ರು ಯಾರ ಜೊತೆನೋ ಓಡ್ ಹೋಗಿದಾರಲ್ವಾ, ಹೇಗ ಅವ್ರ ಪರಿಚಯ ಆಯ್ತು ನಿಮ್ ಪತ್ನಿಗೆ ಅವರು? ಸರ್ ಪರಿಚಯ ನನಗ್ ಗೊತ್ತಿಲ್ಲ ಸರ್. ಪರಿಚಯ ಕುಸುಮಾ ಅಂತ ಇದ್ದಾಳೆ, ನಮ್ ಮನೆಗೆ ಫ್ರೆಂಡ್ ಆಗಿ ಬಂದಿದ್ಲು. ಕುಸುಮಾ ಅನ್ನೋಳು ನಿಮ್ಮ ಪತ್ನಿಯವರ ಸ್ನೇಹಿತೆ ಕುಸುಮಾ. ಓಕೆ, ಹೌದು ಹೌದು ಹೌದು. ಅವಳು ಫ್ರೆಂಡ್ ಆಗಿ ಬಂದಿದ್ಲು. ಅವಳು ಫ್ರೆಂಡ್ ಆಗಿ ಬಂದು ಈ ತರ ಎಲ್ಲ ನನ್ ಮಿಸಸ್ನೆಲ್ಲ ಕರ್ದು ಎಲ್ಲ ಭೇಟಿ ಆಗಿ ಇವರೆಲ್ಲ. ಅವನ್ಗೆ ಎಂತಿ ಸತ್ತೋಗಿ ಒಂದ್ ಮಗು ಇದೆ ಅವನ್ಗ. ಎಲ್ಲ ಐಡಿಯಾ ಮಾಡಿ ಪ್ಲಾನ್ ಮಾಡಿರೋದೇ ಇವಳೆ ಸರ್. ಕುಸುಮಾನೆ ಅಂತಾನೆ ಒಂದ್ ಹುಡುಗಿ ಪ್ಲಾನ್ ಮಾಡಿ ಕರ್ಸ್ಕೊಂಡಿರೋದು ನನ್ನ ಹೆಂಡತಿನ. ಈಗ ನಿಮ್ಮ ಪತ್ನಿಯವರ ತಂದೆ ತಾಯಿ ಗಮನಕ್ಕೆ ತಂದಿದ್ದೀರಾ? ಅಂದ್ರೆ ನಿಮ್ಮ ಅತ್ತೆ ಮಾವನ ಗಮನಕ್ಕೆ ತಂದಿದ್ದೀರಾ ಮಂಜುನಾಥ್ ಅವರೇ? ಎಲ್ಲ ತಿಳಿಸಿದೀನಿ ಸರ್. ಹೆಂಗಾನ ಹೋಗಿ ಸಾಯಿರಿ ಅನ್ಬಿಟ್ರು ಅವರು. ಅಲ್ಲ, ಏನಂದ್ರು ಈಗ ಅವರ ತಾಯಿ ತಂದೆ ಏನ್ ಹೇಳ್ತಾ ಇದಾರೆ ಈ ಒಂದು ಕರ್ಮಕಾಂಡಕ್ಕೆ? ತಂದೆ ಇಲ್ಲ, ಅಮ್ಮ ಇದಾರೆ. ಅಮ್ಮವ್ರಿಗೆ ಹೇಳಿದೆ ನಾನು ಈ ತರ ಆಗಿದೆ ಅಂತ. ನೀನಾಯ್ತು ಅವಳಾಯ್ತು, ನೀವ್ ಆವತ್ತು ಓಡೋದಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ನೀವು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು ಸರ್? ನೀವು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು, ಮನೆಯವ್ರ ಒಪ್ಪಿಗೆ ಇರ್ಲಿಲ್ಲ ನಿಮ್ ಮದುವೆಗೆ ಹಂಗಾದ್ರೆ? ನಾನ್ ಲವ್ ಮಾಡಿ ಕರ್ಕೊ ಬಂದಿರೋ ಸರ್ ಅವಳನ್ನ. ಫಸ್ಟ್ ಅವಳಿಗೆ ಮದ್ವೆ ಆಗಿತ್ತು. ಮದ್ವೆ ಆಗಿ 5 ವರ್ಷ ಆದ್ಮೇಲೆ ಗಂಡ ಬಿಟ್ಟು ತಿರ್ಗಾ ಅಮ್ಮನ್ ತಾಯಿ ಮನೇಲಿ ಇದ್ಲು, ಬಂದು AMC ಕಾಲೇಜ್ ಜಲ್ಲಿ ಮಿಷಿನ್ ಹತ್ರ. ಆಮೇಲೆ ತಿರ್ಗಾ ಅದಕ್ ಫಸ್ಟೇ ನನ್ ಲವರ್ ಅವಳು. ಮದ್ವೆ ಮಾಡಿ ಕೊಟ್ಟಾದ್ಮೇಲೆ 5 ವರ್ಷ ಇದ್ದು ತಿರ್ಗಾ ನನ್ನ ಹತ್ರ ಬಂದ್ಲು. ಸಂಸಾರ ಮಾಡ್ತೀನಿ, ನಾನ್ ತಾಳಿ ಕಟ್ಟು. ನನಗೆ 3 ಜನ ಹುಟ್ಟಿರೋ ಮಕ್ಕಳು ನನಗೆ. ಅಂದ್ರೆ ಒಂದ್ಸಲ ಹಿಂಗೆ ಬಿಟ್ಟು ಹೋಗಿದ್ರು, ಮತ್ತೆ ನಾನ್ ಚೆನ್ನಾಗಿರ್ತೀನಿ ಅಂತ ನಿಮ್ ಜೀವನಕ್ಕೆ ಬರ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ. ಇದು ರಿಪೀಟ್ ಆಗ್ತಾ ಇದೆ ಹಂಗಾದ್ರೆ? ಹೌದೌದು ಸರ್, ಇದು ರಿಪೀಟ್ ಆಗಿ ಇದು 2ನೇದ್ ಮದ್ವೆ ನಾನ್ ಆಗಿರೋದು ಅವಳನ್ನ. ಅವಳು ಫಸ್ಟ್ ಒಂದ್ ಮದ್ವೆ ಆಗಿತ್ತು, 2ನೇದ್ ನಾನ್ ಆಗಿರೋದು ಅವಳನ್ನ. ಮದ್ವೆ ಆಗಿ ನನಗ್ ಹುಟ್ಟಿರೋದು 3 ಜನ ಹುಟ್ಟಿದಾರೆ ನನ್ ಮಕ್ಳು. ಫಸ್ಟ್ ಒಂದ್ ಗಂಡ್ ಮಗು, ಆಮೇಲೆ 2ನೇದು ಹೆಣ್ಮಗು, 3ನೇದು ಗಂಡ್ ಮಗು. ನನ್ ಮಕ್ಳು 3 ಜನ ನನ್ ಮಕ್ಳೇ ನನಗೆ ಹುಟ್ಟಿರೋ ಸರ್. ನನ್ ಮಕ್ಳೇ ಸರ್. ನಾನು ಇವಳನ್ನ ಕೆಳಗಡೆ ಬಿಡ್ದಿರೋ ಸಾಕಿದೀನಿ ಸರ್. ರಾಣಿ ತರ. ಮಂಜುನಾಥ್ ಅವರೇ, ನೀವೊಂದ್ ಮಾತು ಹೇಳ್ತಾ ಇದ್ರಿ. ಈಗ ಆಲ್ರೆಡಿ ಈಗ ನಿಮ್ಮ ಪತ್ನಿ ಏನಿದಾರಲ್ಲ, ಅವರಿಗೆ ಆಲ್ರೆಡಿ ಮದುವೆ ಆಗಿತ್ತು. ಅವ್ರು ಗಂಡನ್ ಬಿಟ್ಟು ಬಂದಿದ್ದ ಅಥವಾ ಗಂಡ ತೀರ್ಕೊಂಡ್ಮೇಲೆ ನಿಮ್ಮನ್ನ ಮದುವೆ ಆದ್ರೆ ಹೇಗೆ?
ಗಂಡನ ಬಿಟ್ಟು ಬಂದು ಅವರು ಕೂಡ ಗಂಡನ್ ಬಿಟ್ಟು ಬಂದು ನಿಮ್ಮನ್ನ ಮದುವೆ ಆದ್ರು. ಹಾ ಹೌದು ಸರ್. ಈಗ ನಿಮ್ಮನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಸರ್ ಮದ್ವೆ ಆಗಿದ್ದಾಳೆ, ಮದ್ವೆ ಆಗಿದ್ದಾಳೆ ಅವಳು. ಹಾಗಾದ್ರೆ ಮಂಜುನಾಥ್ ಅವರೇ ಪವರ್ ಟಿವಿ ಮುಖೇನವಾಗಿ ಒಂದು ಮಾತು ಹೇಳ್ತೀನಿ ನೋಡಿ. ಒಂದು ಸಲ ಅವರು ಈಗ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಬೇರೆಯವ್ರ ಲೈಫಲ್ಲಿ ಹೋಗ್ತಾ ಇರ್ತಾರೆ ಅಂದಾಗ ಅವ್ರನ್ನ ನೀವು ಬಲವಂತವಾಗಿ ಕರ್ಕೊಂಡು ಬಂದರೆ ಅವ್ರು ನಿಮ್ಮ ಜೊತೆ ಇನ್ನು ಶಾಶ್ವತವಾಗಿ ಇರ್ತಾರೆ ಅಂತ ಅನಿಸ್ತದ ನಿಮಗೆ? ಸರ್ ಅವಳು ಇರ್ತಾಳೆ ಸರ್, ಅವಳು ನನ್ನ ಚಿನ್ನು ಸರ್, ನನ್ನ ಬಂಗಾರಿ, ಅವಳು ಇದ್ದೇ ಇರ್ತಾಳೆ. ಅವಳಿಗೆ ಇವರೆಲ್ಲ ಏನಂತ ಹೇಳಿರೋದು, ನನ್ ಸೈಟ್ ಐತೆ ಇಲ್ಲಿ ಬಸವನಪುರದಲ್ಲಿ, ಇಲ್ಲಿ ಬಸವನಪುರದಲ್ಲಿ ಸೈಟ್ ಇದೆ ನಂದು, ನೀನ್ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಎಲ್ಲ ಬೆದರಿಸಿ ಬೈಕೆ ಮಾಡಿ ಅವಳನ್ನ ನೈಸ್ ಮಾಡಿ ಬ್ರೈನ್ ವಾಶ್ ಮಾಡಿದ್ದಾರೆ. ಹಂಗಾದ್ರೆ ಬ್ರೈನ್ ವಾಶ್ ಮಾಡಿದ್ದಾರೆ ಸರ್, ಅವಳಿಗೆ ಬ್ರೈನ್ ವಾಶ್ ಮಾಡಿ ದುಡ್ಡು ಕಾಸು ಸಿಕ್ಕಾಪಟ್ಟೆ ಹಾಕಿದ್ದಾರೆ, ಓಡಾಡಿಸ್ಬಿಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ? ಯಾಕಂದ್ರೆ ಆತ ಯಾರು ಈಗ ಬ್ರೈನ್ ವಾಶ್ ಮಾಡಿದಾನಲ್ಲ, ಯಾರ ಜೊತೆ ಓಡ್ ಹೋಗಿದ್ದಾರೆ ನಿಮ್ ಪತ್ನಿ ಅಂತ ಹೇಳ್ತಾ ಇದಾರಲ್ಲ, ಆತ ಯಾರು? ಅವನ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ವಾ ತಾವು? ಸರ್ ಅವನ್ ಏನಂತಾನೆ, ನಿನ್ನೆಂತಿನೇ ಬಂದಿರೋದು, ನಾನ್ ಬಂದಿಲ್ಲ, ನಿನ್ನೆಂತಿನೇ ಬಂದಿರೋದು, ಹುಡ್ಕೊಂಡು ಬಂದ್ರೆ ಕರ್ಕೊಂಡು ಹೋಗು ಅಂತಾನೆ. ಇವಾಗ ಅವಳು ಬಂದ್ರೆ ಬರಲ್ಲ ಅಂತಾಳೆ ಸರ್ ಅವಳು. ನನಗೆ 3 ಜನ ಮಕ್ಕಳು ಸರ್, ಆತನ ಜೊತೆನೇ ಇರ್ತೀನಿ, ನಿಮ್ ಜೊತೆ ಬರಲ್ಲ ಅಂತ ಹೇಳ್ತಾ ಇದಾರೆ ಸರ್. ನಿಮ್ ಜೊತೆ ಬರಲ್ಲ, ನಾನು ಆತನ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಆಕೆ ಹೌದು ಸರ್, ನನ್ನ ಹತ್ರ 11 ವರ್ಷ ಸಂಸಾರ ಮಾಡಿದಾಳೆ ಸರ್. 11 ವರ್ಷ ಸಂಸಾರ ಮಾಡಿ 2 ವರ್ಷದಿಂದೇನೆ ಈ ತರ ಎಲ್ಲ ಮಾಡ್ಕೊ ಬಂದಿರಲ್ಲ, ನನ್ಗೆ ಗೊತ್ತಾಗಿಲ್ಲ ಸರ್. ನಾನು ಎಬ್ಬೆಟ್ಟು ಸರ್, ನನ್ಗೆ ಏನು ಓದಕ್ ಬರಲ್ಲ, ಏನು ಮಾಡಕ್ ಬರಲ್ಲ, ಆದ್ರೆ ದುಡ್ಕೊ ಬಂದ್ ಆಗ್ತಾ ಇದ್ದೆ ಅವಳು ಕೇಳಿ ಮಂಜುನಾಥ್ ಅವರ ನಿಮ್ಮ ಮಾತಲ್ಲಿ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ಒಳ್ಳೆತನನೇ ಇವಾಗ ನಿಮಗೆ ಅದು ಕಂಟಕ ಆಗ್ಬಿಡ್ತು ನೋಡಿ. ನಿಮ್ಮ ಮಾತಲ್ಲೇ ಅರ್ಥ ಆಗುತ್ತೆ ಎಷ್ಟು ಪ್ರೀತಿಯಿಂದ ಅವ್ರನ್ನ ಮಾತಾಡಿಸ್ತಾ ಇದ್ದೀರಾ ನೋಡಿ. ಈಗ ಬಿಟ್ಟು ಹೋದ್ರು ಕೂಡ ನೋವಲ್ಲೂ ಕೂಡ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ. ಅತಿಯಾದ ಪ್ರೀತಿ, ಅತಿಯಾದಂತಹ ವಿನಯವೇ ಇವಾಗ ನಿಮಗೆ ಮುಳ್ಳಾಗ್ಬಿಡ್ತೀಗ ಸರ್. ಅವಳು ಇವಾಗ್ಲೂ ಬಂದ್ರೆ ನನ್ನ ಹತ್ರನೇ ಇರ್ಲಿ ಸರ್, ನನ್ನ ಹತ್ರನೇ ಇರ್ಲಿ, ನಾನು ಮಾಡ್ಕೊಂತೀನಿ ಸರ್ ಅವಳನ್ನ. ನಿಮ್ಮ ಒಳ್ಳೆತನಕ್ಕೆ ನಿಜಕ್ಕೂ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ. ಮತ್ತೆ ತಾವೇನು ಉದ್ಯೋಗ ಮಾಡ್ತಾ ಇದ್ದೀರಾ ಅಂತ? ಸರ್ ನಾನು ಎಲ್ಲ ಬೋಲ್ಡ್ ಕಾರ್ ಓಡಿಸ್ತಾ ಇದೀನಿ ಸರ್. ತಾವು ಕಾರ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಎಲ್ಲ ಓಲ್ಡ್ ಹೋಗಿ ಕಾರ್ ಓಡಿಸಿ ನಾನು ಹಿಂಗ್ ಹೋದ್ರೆ ಅವ್ನು ಹಿಂಗ್ ಬರೋದ್, ಎಲ್ಲ ನನ್ನ ಮನೇಲೆ ಸರ್. ಫೋಟೋಸ್ ಎಲ್ಲ ಕಳ್ಸಿರೋದು ಎಲ್ಲ ನನ್ನ ಮನೇಲೆ, ಇದೆಲ್ಲ ಮಾಡಿರೋದು ನನ್ನ ಮನೆ, ಅವಳು ಮನೆ, 2 ಮನೆನು ಇದು, 2 ಮನೇಲಿ ವಿಚಾರ. ಆಮೇಲೆ ನಾನು ಹೋದ್ಮೇಲೆ ಇಲ್ಲಿ ಸ್ನಾನ ಮಾಡೋದು ಬಂದು ಇದ್ ಮಾಡೋದವ್ರು ಸ್ನಾನ ಮಾಡ್ಕೊಂಡು ನನ್ನ ಮನೇಲೆ ರೊಮ್ಯಾನ್ಸ್ ಮಾಡೋದಂತೆ, ಅದೆಲ್ಲ ಕಳ್ಸಿ ನೋಡಿ ಸರ್. ನೋಡಿ ಇಷ್ಟೆಲ್ಲ ಆಗಿದ್ರು ಕೂಡ ಮತ್ತೆ ನಿಮ್ಮ ಹೆಂಡತಿನ ಒಪ್ಕೊಳ್ಳಕ್ಕೆ ನೀವು ತಯಾರಿದ್ದೀರಾ? ದಯಮಾಡಿ ಲೀಲಾವತಿ ಅವರೇ, ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ನಿಮ್ಮ ಗಂಡ ಮತ್ತೆ ನಿಮ್ಮನ್ನ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ದಯಮಾಡಿ ಬಂದ್ಬಿಡಿ, ಯಾಕಂದ್ರೆ ಒಬ್ಬರ ಲೈಫಲ್ಲಿ ಆಟ ಆಡಬೇಡಿ. ಆಲ್ರೆಡಿ ನೀವು ಒಂದು ಮದುವೆ ಆಗಿದ್ದೀರಾ, ಮದುವೆ ಆಗಿ ಗಂಡನ್ ಬಿಟ್ಟು ಮತ್ತೆ ಬಂದು ಮತ್ತೆ ಇವ್ರ ಲೈಫಲ್ಲಿ ಆಟ ಆಡಿ ಇನ್ನೊಬ್ಬರ ಲೈಫಿಗೆ ಹೋಗಬೇಡಿ. ಮಂಜುನಾಥ್ ಅವರೇ, ನಮ್ಮ ಪವರ್ ಟಿವಿ ಮುಖೇನವಾಗಿ ನಾವು ನಿಮ್ಮ ಒಂದು ಪತ್ನಿಯವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾವು ಬಯಸ್ತೀವಿ ಮಂಜುನಾಥ್ ಅವರೇ. ಧನ್ಯವಾದ ಮಂಜುನಾಥ್ ಅವರೇ.